ಸರ್, ಇಂದು ತಮ್ಮ ಹುಟ್ಟುಹಬ್ಬ ಸರ್. ನಾನು ತಿಂದಿಲ್ಲ, ದೇವಸ್ಥಾನದಲ್ಲಿ ಏನು ಕೊಟ್ಟಿಲ್ಲ. ಓಕೆ ಸರ್. ಪ್ರತಿಯೊಬ್ಬರು ಒಂದೊಂದು ಪೀಸ್ ಸಿಗ್ತದೆ ನೋಡಿ. ಇವತ್ತು ನಂದು 91 ವರ್ಷ ಮುಗೀತು. 92ನೇ ವರ್ಷ ನಾನು ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಕಳೆದ 16 ವರ್ಷದಿಂದ ಮಂಡಿ ನೋವು, ಒಂದು 5-6 ವರ್ಷ ನಾನಿದ್ದೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಪ್ರತಿ ವರ್ಷ ಮಾಡ್ತೆ. ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದೂ ನಾವು 92ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಬಾರ್ದು, ನಾನೇ ವಿನಂತಿ ಮಾಡಿದ್ದೇನೆ. ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅಲ್ಲಲ್ಲಿ ನಮಸ್ಕಾರ ನಿಮ್ಮ ಕೇಳಿದ್ರೆ ಇಡೀ ರಾಜ್ಯದ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಶುಭ ಹಾರೈಸ್ತೀನಿ. ನೀವು ಇಷ್ಟು ದಿನ ಇಲ್ಲಿ ಕಾದಿದ್ದೀರಿ, ಆಯಿತು ಸರ್. ಈಗ ಕನೆಕ್ಟ್ ಆಗಿದೆಯಾ? ಏನು ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾನು ಅದರ ಬಗ್ಗೆ ಕಾಮೆಂಟ್ ಮಾಡಿದೆ. ಪ್ರಜ್ವಲ್ ರೇವಣ್ಣರು ಹೊರಗಡೆ ಹೋಗಿದ್ದಾರೆ. ಆ ಘಟನೆ ಬಗ್ಗೆ ಕುಮಾರಸ್ವಾಮಿ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆಲದ ಕಾನೂನು ಏನಿದೆ, ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಹೇಳಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು, ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಅದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಯಾವ ರೀತಿಯ ಕೇಸನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕೇಸ್ ಮುಗಿದು ಬೇಲ್ ಕೊಟ್ಟಿದ್ದಾರೆ, ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ ಇದೆ. ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆಯೂ ನಾನು ಮಾತಾಡಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡತುಂಡವಾಗಿ
ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕಾಗಿಲ್ಲ ಹೇಳಿದ್ದಾರೆ. ನೀವು ಸುಮಾರು 1 ತಿಂಗಳಿಂದ ಇಲ್ಲಿ ಏನು ಸರ್ ಏನು ಸರ್ ಅನಾವಶ್ಯಕವಾಗಿ ಮಳೆ ಗಾಳಿ ಎಲ್ಲ ಗೊತ್ತಿದೆ. ಆದ್ದರಿಂದ ನಾನು ಇವತ್ತಿಗೆ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರು ನೀವು ಮುಂದೆ ಬರತಕ್ಕಂಥ ಎಲ್ಲ ಘಟನೆಗಳನ್ನು ಸ್ವಾತಂತ್ರ್ಯ ಇದೆ, ನೀವು ಟಿ ವಿಲಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೃಷ್ಟಿ ಮಾಧ್ಯಮ ಇಲ್ಲಿ ಕೂತ್ಕೊಂಡೇನು ಏನು ಸಾಧಿಸ್ತು ನೀವು ಸಾಧಿಸಿ. ದಯಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ತಗೊಳ್ಳಿ, ಇನ್ಕ್ಲೂಡಿಂಗ್ ಅದರಿಂದ ಇವತ್ತು ನನ್ನ 92ನೇ ಹುಟ್ಟದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ, ನೀವು ಇಷ್ಟು ದಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನೋ ಒಂದು ಮಾತಾಡಲಿಲ್ಲ, ನಾನಂತೂ ಒಂದು ಮಾತಾಡಿ ಯಾರೂ ಮಾತಾಡಲಿಲ್ಲ, ಬರ್ತಾರೆ ಹೋಗ್ತಾರೆ ಬರ್ತಾರೆ. ಅದು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡಿ. ನಿಮಗೆ ಹೊಸ ವರ್ಷ ನಿಮ್ಮೆಲ್ಲರಿಗೂ ಶುಭಾಶಯ. ನಮಸ್ಕಾರ. ಸರ್, ದೇವರಾಜೇಗೌಡರು ಆರೋಪ ಮಾಡ್ತಾರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ರು 100 ಕೋಟಿ ಅಂತ. ಒಂದು ನಿಮಿಷ, ಇದೆಲ್ಲವಕ್ಕೂ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಬೇರೆ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆ್ಯಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಭಾಳ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರಿಗೆ. ಅದರಿಂದ ಅವರೆಲ್ಲ ವಿಷಯ ಹೇಳಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೌದು, ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ, ಎಲ್ಲರನ್ನೂ ಕರಿತೀನಿ, ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರಿತೀನಿ. ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಇವತ್ತು ಸಂತೋಷ, ಬಂದಿದ್ದರೆ ಹೊಸ ವರ್ಷ ಶುಭಾಶಯ. ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ ಕೊಟ್ಬಿಡ್ತೀನಿ. ಸರ್, ಅವರಿಗೆ ನಮಸ್ಕಾರ. ಸರ್, ರಾಜಕೀಯವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನು ಬೆಳೆಸ್ಕೊಂಡು. ನಿಜ, ಇದು ಇದರ ಒಂದು ಹೋರಾಟದಿಂದ ನಡೆದಿದೆ. ನೀವು ದೇವರಾಜೇಗೌಡ ಹೇಳಿದರೆ ಇನ್ನು ಬೇರೆ ಬೇರೆ ಇದ್ದಾರೆ, ಅದೆಲ್ಲ ಬೇಡ. ಈಗ ನಾನೇ ಹೆಸರು ತೆಗೆಯಲ್ಲ, ತುಂಬ ಜನ ಇದ್ದಾರೆ. ಅದರಿಂದಲೇ ಕುಮಾರಸ್ವಾಮಿ ಇದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಬನ್ನಿ. ಓಕೆ ಸರ್, ಎಲ್ರಿಗೂ ಓಕೆ ಸರ್, ಥ್ಯಾಂಕ್ ಯು ಸರ್. ಕೊಡ್ತೀವಿ ಬಿಡಿ ಸರ್, ಕೊಡಿ, ಎಲ್ರಿಗೂ ಕೊಡ್ತೀವಿ, ಕೊಡಿ ಸರ್. ಹಿಂದೆ ಬನ್ರಿ, ಹಿಂದೆ ಬನ್ರಿ. ಕೊಡ್ತೀವಿ, ಕೊಡಿ ಸರ್. ಥ್ಯಾಂಕ್ ಯು. ನಡೀರಿ ಸಾಕು. ಒಂದು ಹಿಡ್ಕೊಂಬಿಡ, ಎಲ್ಲ ಹಿಡ್ಕೊಂಡು ಸಾಕು ಬಿಡ್ರಲ್ಲ.